ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುನಿತಾ ಆ್ಯಂಡ್ ಕೋ ಲೈಫ್. ಇವತ್ತು ನಾವು ಐಕಿಯಾ ಕಡೆಗೆ ಬಂದಿದ್ದೀವಿ. ಲಾಸ್ಟ್ ಟೈಮ್ ನಾನು ಸೈಟ್ ವಿಸಿಟ್ ಹೋಗಬೇಕಾದ್ರೆ ಹೇಳಿದ್ದೆ ಐಕಿಯಾಗೆ ಒಂದು ಸಾರಿ ಭೇಟಿ ಕೊಡಬೇಕು ಅಂತ. ಸೊ ಆ ಒಂದು ಒಳ್ಳೆಯ ದಿನ ಇವತ್ತು ಬಂದಿದೆ. ಐಕಿಯಾಗೆ ಬಂದಿದ್ದೀವಿ ನಾವು. ನೋಡಿ, ಸ್ಟಾರ್ಟಿಂಗಲ್ಲಿ ಅವರೆಲ್ಲ ವೆಹಿಕಲ್ ಚೆಕಿಂಗ್ ಮಾಡ್ತಾಯಿದ್ದಾರೆ. ಕಾರ್ಗಳಾಯಿತು ಮತ್ತು ಸ್ಕೂಟಿ, ಬೈಕ್ ಎಲ್ಲ ಆಯಿತು, ಎಲ್ಲನೂ ಚೆಕಿಂಗ್ ಮಾಡ್ತಾಯಿದ್ದಾರೆ. ಅದು ಒಂದು ಒಳ್ಳೆ ಕೆಲಸ ಅಲ್ವಾ, ಚೆಕಿಂಗ್ ಮಾಡಿ ಗಾಡಿಗಳನ್ನು ಬಿಡೋದು. ಸೇಫ್ಟಿ ಪರ್ಪಸ್ಸು ಇದು ಒಂದು ಒಳ್ಳೆ ಬೆಸ್ಟ್ ಥಿಂಗ್ ಅಂತಲೇ ಹೇಳ್ಬೋದು. ಈ ಐಕಿಯಾ ಶಾಪಿಂಗ್ ಮಾಲ್ ಬಂದುಬಿಟ್ಟು 22/6/2022 ಅಲ್ಲಿ ಓಪನ್ ಆಗಿರೋದು. ಈ ಒಂದು ಐಕಿಯಾ ಶಾಪ್ ಮಾಲ್ ಎಷ್ಟೊಂದು 6 ಎಕರೆ ಜಾಗದಲ್ಲಿ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ದೊಡ್ಡದಾಗಿದೆ, ತುಂಬ ಚೆನ್ನಾಗಿದೆ, ನೋಡೋದಕ್ಕೆ ಮಾತ್ರ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಸೊ ಎಷ್ಟು ದೊಡ್ಡದು ಅಂದರೆ ಕೆಳಗಡೆ ಪಾರ್ಕಿಂಗ್ ನೋಡಿ, ಎಷ್ಟು ಲೆವೆಲ್ಸ್ ಎಲ್ಲ ಲೈನಾಗಿ ನಿಲ್ಲಿಸೋದಕ್ಕೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಗಾಡಿನ ನಾವು ಪಾರ್ಕ್ ಮಾಡಿಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಐಕಿಯಾ 2 ಫ್ಲೋರಲ್ಲಿದೆ, ಲೆವೆಲ್ 1 ಮತ್ತು ಲೆವೆಲ್ 2 ಅಂತ, ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ ಅಂತ. ಸೊ ಲೆವೆಲ್ 1ನಲ್ಲಿ ನೀವು ಏನೇನು ನೋಡಬೇಕು ನೋಡೋದಾದರೆ ಮಾರ್ಕೆಟ್ ಹಾಲ್ ಇದೆ, ಬಿಲ್ಲಿಂಗ್ ಸೆಕ್ಷನ್ ಇದೆ. ಮಾರ್ಕೆಟ್ ಹಾಲ್ ಅಂದರೆ ಏನು ಗೊತ್ತಾ, ಮೇಲ್ಗಡೆ ಏನು ಡಿಸ್ಪ್ಲೇ ಮಾಡಿರ್ತಾರೆ ಅಂದರೆ ಕಿಚನಲ್ಲಿ ಏನು ಸೆಟಪ್ ಮಾಡಿರ್ತಾರೆ, ಬೆಡ್ರೂಮಲ್ಲಿ ಅಥವಾ ಲಿವಿಂಗ್ ಹಾಲಲ್ಲಿ, ಲಿವಿಂಗ್ ಏರಿಯಾದಲ್ಲಿ ಏನೇನು ಸೆಟಪ್ ಮಾಡಿರ್ತಾರಲ್ಲ, ಅದೇನಾದ್ರು ನೀವು ಪರ್ಟಿಕ್ಯುಲರಿಗೆ ಐಟಮ್ಸ್ ಎಲ್ಲ ಬೇಕು ಅಂದರೆ ಅದು ಕೆಳಗಡೆ ಲೆವೆಲ್ 1ನಲ್ಲಿ, ಅದೇ ಗ್ರೌಂಡ್ ಫ್ಲೋರಲ್ಲಿ ಮಾರ್ಕೆಟ್ ಹಾಲ್ ಅಂತ ಏನು ಹೇಳಿದೆ ಅಲ್ಲ, ನಾವು ಅದನ್ನು ಪರ್ಚೇಸ್ ಮಾಡ್ಬೋದು. ಸೊ ಅದಕ್ಕೆ ಮಾರ್ಕೆಟ್ ಹಾಲ್ ಅಂತ ಕರೆಯೋದು. ಸೊ ಇವಾಗ ನಾವು ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರಿಗೆ ಬಂದ್ವಿ. ಸೊ ಇದು ಏನು ಹೇಳ್ತೀವಿ, ಶೋರೂಮ್. ಶೋ ಮಾಡಿರೋದು ಅಂದರೆ ಎಲ್ಲ ಐಟಮ್ಸ್ನ ಎಲ್ಲ ಶೋ ಮಾಡಿರ್ತಾರೆ, ಹೇಗೆ ಅದನ್ನು ಸೆಟಪ್ ಮಾಡಿ ಇಟ್ಟಿರ್ತಾರೆ. ಲಿವಿಂಗ್ ಏರಿಯಾ ಅಂದರೆ ಹೇಗಿರಬೇಕು, ಬೆಡ್ರೂಮ್ಗೆ ಅಂದರೆ ಹೇಗೆ ಸೆಟಪ್ ಮಾಡ್ಕೋಬೇಕು, ಕಿಚನ್ ಅಂದರೆ ಯಾವ ಥರ ನಾವು ಐಟಮ್ಸ್ನ ಅಲ್ಲಿ ಸೆಟಪ್ ಮಾಡ್ಕೊಂಡಿರಬೇಕು, ಮತ್ತು ಏನದು ಕಿಚನ್ ಆಗಲಿ, ಕಿಡ್ಸ್ ರೂಮ್ಗಳಾಗಲಿ, ವಾರ್ಡ್ರೋಬ್ಸ್ ಆಗಲಿ, ಚಿಲ್ಡ್ರನ್ ಏರಿಯಾ ಆಗಲಿ, ಸ್ಟೋರೇಜ್, ಇದೆಲ್ಲನೂ ಕೂಡ ಅಷ್ಟೇ ನೀಟಾಗಿ ಬ್ಯೂಟಿಫುಲ್ಲಾಗಿ ಸೆಟಪ್ ಮಾಡಿದ್ದಾರೆ. ಯಾರಾದರೂ ಮನೆ ಕಟ್ಟೋರು ಪ್ಲ್ಯಾನ್ ಇದ್ದರೆ, ಮನೆ ಕಟ್ಟಬೇಕು, ಇಂಟೀರಿಯರ್ ಈ ಥರ ಮಾಡಿಸ್ಬೇಕು ಅನ್ನೋರಿದ್ದರೆ, ನಿಮಗೆ ಬೆಸ್ಟ್ ಐಡಿಯಾಗಳೇನಾದರೂ ಬೇಕಿದ್ದರೆ ಮಸ್ಟ್ ನೀವು ಐಕಿಯಾಗೆ ವಿಸಿಟ್ ಮಾಡಿ. ಒಳ್ಳೆ ಬ್ಯೂಟಿಫುಲ್ ಐಡಿಯಾಸ್ ನಿಮಗೆ ಖಂಡಿತ ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನಾನು ಮತ್ತೆ ಕೆಳಗಡೆ ಮಾರ್ಕೆಟ್ ಹಾಲ್ ಅಂದರೆ ಗ್ರೌಂಡ್ ಫ್ಲೋರಲ್ಲಿ ಬಂದಿದ್ದೀನಿ. ಅಂದರೆ ಪ್ರತಿಯೊಂದು ವಸ್ತುನ ಅಲ್ಲಿ ಇಟ್ಟಿದ್ದಾರೆ. ನಾವೇನಾದ್ರು ಪರ್ಚೇಸ್ ಮಾಡಬೇಕು ಅಂದರೆ ನಾವು ಅಲ್ಲಿ ಪರ್ಚೇಸ್ ಮಾಡ್ಬೋದು. ನೋಡಿ ಅಲ್ಲಿ ಏನು ಹೇಳ್ತೀವಿ ನಾವು, ಸೋಫಾ ಎಲ್ಲ ಇದೆ, ಒಳ್ಳೆ ಮಿರರ್ಸ್ ಇದೆ. ಮಿರರ್ಸ್ ಅಂತೂ ತುಂಬ ಕ್ಲಾಸಿ, ಯುನಿಕ್ ಆಗಿತ್ತು. ಎಲಿಫೆಂಟ್ಸ್ ಆಗಲಿ, ಡೆಕೋರೇಟಿವ್ ಐಟಮ್ಸ್ ಆಗಲಿ, ಶೋ ಪೀಸಸ್ ಆಗಲಿ, ಮತ್ತು ಬೆಡ್ ಲ್ಯಾಂಪ್ಸ್ ಆಗಲಿ, ಎಷ್ಟು ಅಲಾರಾಮ್ಸ್ ಆಗಲಿ, ಕ್ಲಾಕ್ಸ್ ಆಗಲಿ, ಎಷ್ಟು ವೆರೈಟಿ ಐಟಮ್ಸ್ಗಳಿತ್ತು. ಅಂದರೆ ಪ್ರತಿಯೊಂದು ವಸ್ತುನೂ ಇದೇ ಥರ ಬರಬೇಕು, ಈ ಥರನೇ ಇರಬೇಕು ಅನ್ನೋ ಥರ ಇತ್ತು. ತುಂಬ ಯುನಿಕ್ಕಾಗಿ, ತುಂಬ ಕ್ಲಾಸಿ ಡಿಸೈನ್ಸ್ ಎಲ್ಲ ಇತ್ತು. ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ನಿಸ್ತು ನನಗೆ, ಬಟ್ ಎಕ್ಸ್ಪೆನ್ಸಿವ್ ಅನಿಸಿದ್ರೂ ಕೂಡ ಆ ಡಿಸೈನ್ ಆಗಲಿ, ಕ್ವಾಲಿಟಿ ಆಗಲಿ, ಅದರ ಮುಂದೆ ನಾವು ಏನು ದುಡ್ಡು ಕೊಟ್ಟಿರೋದೇನು ಇರೋದಿಲ್ಲ. ಬಟ್ ವಸ್ತುಗಳೆಲ್ಲ ವರ್ತ್ ಆಗಿತ್ತು. ಇದೆಲ್ಲ ಹೆಂಗಿದೆಯಲ್ಲ, ಚೆನ್ನಾಗಿರುತ್ತಲ್ಲ. ಡೈನಿಂಗ್ ಟೇಬಲ್, ನಾ ಇದು ನಿಮ್ಗೆ ಹೇಳಿದ್ದೆ, ಇಷ್ಟೇ ಚೆನ್ನಾಗಿರುತ್ತೆ ಅಂತ. ಇದು ಅಮ್ಮ ಫೋಲ್ಡೇಬಲ್ ಇರ್ತದೆ. ಈ ಸೆಕ್ಷನಲ್ಲಿ ನಾವೆಲ್ಲ ರೀತಿಯಾದ ಕಿಚನ್ ಐಟಮ್ಸ್ಗಳನ್ನು ನೋಡ್ಬೋದು. ಬೌಲ್ಗಳಾಗಿರ್ಬೋದು, ಬಾಕ್ಸಸ್ಗಳಾಗಿರ್ಬೋದು, ಜಾರ್ಗಳಾಗಿರ್ಬೋದು, ಪ್ಯಾನ್ಗಳಾಗಿರ್ಬೋದು, ಪ್ಲೇಟ್ಸು,
ಏನು ಸ್ಪ್ಯಾಚುಲಾಸು, ಬಾಟಲ್ಸು, ಏನು ಬೇಕೋ ಎಲ್ಲನೂ ಪ್ರತಿಯೊಂದು ಒಳ್ಳೆ ಕ್ವಾಲಿಟಿ ಐಟಮ್ಸ್ಗಳನ್ನ ಇಟ್ಟಿದ್ದಾರೆ. ತುಂಬ ಯುನಿಕ್ ಡಿಸೈನ್ಸ್ ಎಲ್ಲ ಇತ್ತು. ಸೊ ಮನೆ ಕಟ್ಟಬೇಕು ಅನ್ನೋರು, ಮನೆಗಳಿಗೆ ಹೊಸ ವಸ್ತುಗಳನ್ನು ತೊಗೋಬೇಕು ಅನ್ನೋರು ಖಂಡಿತ ಬಂದು ವಿಸಿಟ್ ಮಾಡಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ನಿಮ್ಮ ಮನೇನ ಸುಂದರವಾಗಿ ಅಲಂಕಾರ ಮಾಡ್ಕೋಬೋದು, ಚೆನ್ನಾಗಿ ಸೆಟಪ್ ಮಾಡ್ಕೋಬೋದು, ಚೆನ್ನಾಗಿ ಡೆಕೋರೇಟ್ ಮಾಡ್ಕೋಬೋದು ಅಂತ ಹೇಳ್ಬೋದು. ಹೋಗಿ ಕರ್ಕೊಂಡು ಇದ್ರ ಮೇಲೆ ಇಲ್ವಾ? 79 ಜಂಗ್ಲಿ. ಇದು ಡೈನೋಸರ್ ಇಡಿಸಿ. ಡೈನೋಸರ್ ಇದಲ್ಲ ಬಟ್ ಏನು ಗೊತ್ತಾ, ನಿಂತ್ಕೊಡಲ್ಲ ಸುಮ್ಮನೆ ಹಿಂಗೆ ಆಟಾಡೋಕ್ಕೆ, ಹಿಂಗೆ ಆಟಾಡೋಕ್ಕೆ ಹಿಡಿ. ಮಾರ್ಕೆಟ್ ಹಾಲಲ್ಲಿ ಇನ್ನೊಂದೇನೆಂದರೆ ಎಲ್ಲದಕ್ಕೊಂದೊಂದು ಸೆಕ್ಷನ್ಸ್ ಮಾಡಿದ್ದಾರೆ. ಕಿಚನ್ ಐಟಮ್ಸ್ ಒಂದು ಸೆಕ್ಷನ್ನು, ಡೆಕೋರೇಟಿವ್ ಐಟಮ್ಸ್ ಒಂದು ಸೆಕ್ಷನ್ನು, ಆಮೇಲೆ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸು ಮತ್ತು ಪಾಟ್ಸು, ವಾಸ್ಕಲ್ಸು ಈ ಥರದ್ದೆಲ್ಲ ಒಂದು ಸೆಕ್ಷನ್ಸು, ಮತ್ತು ಬಾತ್ರೂಮ್ ಐಟಮ್ಸ್ ಒಂದು ಸೆಕ್ಷನ್ಸು, ಈ ಥರದಕ್ಕೆಲ್ಲ ಬೇರೆ ಬೇರೆ ಸೆಕ್ಷನ್ಸ್ ಎಲ್ಲ ಮಾಡಿದ್ದಾರೆ. ತುಂಬ ಆ ಸೆಕ್ಷನ್ಸ್ಗಳಲ್ಲಿ ನಾವು ತುಂಬ ವೆರೈಟಿ ಡಿಸೈನ್ ಮತ್ತು ಐಟಮ್ಸ್ಗಳನ್ನ ನಾವು ನೋಡ್ಬೋದು. ಅಮ್ಮ ಯಾಕಂದ್ರೆ ಸಿಟ್ ಆ್ಯಂಡ್ ಟ್ರಯಲ್ ನೋಡಿ ಇದು. ಕಿವಿ ತಿನ್ ಕಿವಿ. ಅಮ್ಮ ಇಲ್ಲಿಗೆ ಸಾಕಲ್ಲ ಅಮ್ಮ. ಈ ಥರ ಶಾಂಡಲ್ ಲೈಟ್ ಮಾಡಿಸ್ಬೇಕು ನೋಡಿ ಅಮ್ಮ ನಾವು. ಇದು ಮನೆಗೆ ಸೆಟಪ್ ಈ ಥರ ಎಲ್ಲ ತಗೊಂಡ್ರೆ ಸೆಟಪ್ ಆಗುತ್ತೆ ಅಂತ ಹೇಳ್ತೇವೆ ಕೊಟ್ಟಿರೋದು ಎಲ್ಲನೂ ಕೌಂಟ್ ಮಾಡು. ಇಲ್ಲಿ ಒಂದು ಲಿವಿಂಗ್ ಏರಿಯಾಗೆ ನಾವು ಎಂಟ್ರಿ ಕೊಟ್ವಿ. ಎಷ್ಟು ಚೆನ್ನಾಗಿದೆ ಅಲ್ಲ, ಬ್ಯೂಟಿಫುಲ್ ಆಗಿದೆ. ಎಷ್ಟು ಚೆನ್ನಾಗಿ ಸೆಟಪ್ ಮಾಡಿದ್ದಾರೆ ನೋಡಿ, ಸೂಪರ್ ಆಗಿತ್ತು. ನಾನು ಕೂತ್ಕೊಂಡು ಒಂದು ಫೀಲ್ ಮಾಡಿದೆ ನನ್ನದೇ ಮನೆ ಅನ್ನೋ ಥರ. ಸೊ ಪ್ರತಿಯೊಂದು ವಸ್ತುನೂ ಕೂಡ ಅಷ್ಟು ಯುನೀಕ್ ಆಗಿದೆ, ತುಂಬ ಚೆನ್ನಾಗಿತ್ತು. ಕಿಚನ್ ನೋಡ್ಕೊಂಬನ್ನಿ ಅನ್ಸುತ್ತೆ, ಡೈನಿಂಗ್ ಹಾಲ್. ಒಳಗಡೆ ರೂಮ್ ಇದೆಯಾ? ಹೆಂಗೆ ಅನಿಸ್ತಾ ಇದೆ? ಫಸ್ಟ್ ಟೈಮ್ ಐಕ್ಯ ಹಲೋ. ನೆಕ್ಸ್ಟ್ ಇಲ್ಲಿ ಅಡುಗೆ ಮನೆ ಸೆಟಪ್ಪು, ಕಿಚನ್ದು ಎಲ್ಲ ಶೋ ಪೀಸ್ ಥರ ಹೇಗಿಟ್ಟಿದ್ದಾರೆ ನೋಡಿ, ಚೆನ್ನಾಗಿದೆ. ಇದು ಬಾಕ್ಸ್ ಗ್ಲಾಸಸ್ ಇದೆ, ಎಷ್ಟು ಚೆನ್ನಾಗಿದೆ ಅಲ್ವಾ. ಎಲ್ಲ ಡಿಸ್ಪ್ಲೇ ಆಗುತ್ತೆ, ಏನು ಕಾಣಿಸುತ್ತೆ ಒಳಗಡೆ ಏನಿಟ್ರು. ಮತ್ತು ಇಲ್ಲಿ ನಾವು ಇದು ನೋಡ್ತಾ ಇದ್ವಿ ಗ್ಯಾಸ್ದು ನೋಡಿ ಯಾವ ಥರ ಇದೆ, ಎಷ್ಟು ಚೆನ್ನಾಗಿ ಜೋಡಿಸಿದಾರಲ್ವ. ಪ್ರತಿಯೊಂದು ವಸ್ತುನೂ ಯುನೀಕಾಗಿದೆ, ತೊಗೊಂಡ್ರೂ ವರ್ತ್ ಅಂತ ಇದೆ. ಫ್ಯೂಚರ್ಲಿ ಮನೆ ಕಟ್ಟೋರು ಅಡುಗೆ ಮನೆ ಹೀಗಿರಬೇಕು, ಈ ಥರ ವಸ್ತುಗಳು ಇರಬೇಕು ನಮ್ಮ ಮನೇಲಿ ಹಾಗೆ ಹೀಗೆ ಅಂತ ಇದ್ದರೆ
ಇಲ್ಲಿ ಹೋಗಿ ನೀವು ಖಂಡಿತ ಒಳ್ಳೆ ಒಳ್ಳೆ ಐಡಿಯಾಸ್ನ ತೊಗೊಂಡು ಬಂದು ನೀವು ನಿಮ್ಮ ಮನೆಗೆ ಯೂಸ್ ಮಾಡ್ಕೋಬೋದು. Try to do this. Yes. ನೀವು ಇಲ್ಲಿ ಅಡುಗೆ ಮಾಡಿ ಅಮ್ಮ ಪ್ರಣೀತಲ್ಲಿ ಕೂತ್ ಸ್ಟಡಿ ಮಾಡ್ತಾಳೆ. ಇದು ನಾನು ಹೇಳಿದ್ದ ಅಮ್ಮಗೆ. ಅಮ್ಮ ಇಲ್ಲಿ ನೀವು ಕಿಚನ್ ವಿತ್ ಡೈನಿಂಗ್ ಏರಿಯಾನ ಯಾವ ರೀತಿ ಸೆಟಪ್ ಮಾಡಿದ್ದಾರೆ ನೋಡಿ. ವೈಟ್ ಆ್ಯಂಡ್ ವೈಟಲ್ಲಿ ಇದೆ, ಫುಲ್ಲು ಬ್ರೈಟಾಗಿ ಕಾಣಿಸ್ತಾ ಇತ್ತು. ಸೊ ವಾಷಿಂಗ್ ಮಷಿನ್ ಸೆಟಪ್ ಆಗಿರ್ಬೋದು, ವಾಶ್ ಬೇಸಿನ್ ಸೆಟಪ್ ಆಗಿರ್ಬೋದು, ಒಂದು ಬಟ್ಟೆಗಳನ್ನ ಹ್ಯಾಂಗ್ ಮಾಡಿರೋದು, ಐರನ್ ಒಂದು ಸ್ಟ್ಯಾಂಡು, ಪ್ರತಿಯೊಂದು ಹೇಗೆ ಇಟ್ಕೋಬೇಕು, ಯಾವ ರೀತಿ ಸೆಟಪ್ ಮಾಡ್ಕೋಬೇಕು ಅಂತ. ಆಮೇಲೆ ಇದು ಕಿಡ್ಸ್ ಬೆಡ್ರೂಮು, ಇದು ಪ್ರಣೀತಾದ ಬೆಡ್ರೂಮ್ ಅಂತ ಹೇಳ್ತಾ ಇದ್ಲು. ಕಿಡ್ಸ್ ಬೆಡ್ರೂಮ್ ಅಂತೂ ಸೂಪರ್ ಆಗಿತ್ತು. It's actually a makeup table. I mean dressing table. Malko. Hey, bada, ichi. Edo. ನೆಕ್ಸ್ಟ್ ನಾನಿಲ್ಲಿ ಡೆಕೋರೇಟಿವ್ ಐಟಮ್ಸ್ ಆಗಿರಲಿ ಮತ್ತು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಆಗಲಿ, ಫ್ಲವರ್ಸ್ ಆಗಲಿ, ಆ ಥರ ಒಂದು ಸೆಕ್ಷನ್ಗೆ ಬಂದೆ. ಹ್ಯಾಂಗಿಂಗ್ಸ್ ಎಲ್ಲ ಇದೆ, ಪಾಟ್ಸ್ ಹ್ಯಾಂಗ್ ಮಾಡ್ತೀವಲ್ಲ ಆ ಥರದ್ದೆಲ್ಲ ಇದೆ. ಆರ್ಟಿಫಿಷಿಯಲ್ ಇತ್ತು, ಬಟ್ ಅದೆಲ್ಲ ಏನು ನ್ಯಾಚುರಲ್ ಥರನೇ ಇತ್ತು. ಅಷ್ಟು ಚೆನ್ನಾಗಿರುವಂಥ ಫ್ಲವರ್ಸ್ ಇದೆ. ನಾವು ಬಾಲ್ಕನಿ ಮೇಕ್ ಓವರ್ ಮಾಡ್ಕೋಬೇಕು ಅಂದರೆ, ಅಥವಾ ಗಾರ್ಡನ್ ಮೇಕ್ ಓವರ್ ಮಾಡಬೇಕು, ಡೆಕೋರೇಟ್ ಮಾಡ್ಕೋಬೇಕು, ಸೆಟಪ್ ಮಾಡ್ಕೋಬೇಕು ಅಂತ, ಮತ್ತು ಮೇಲ್ಗಡೆ ಟೆರೆಸ್ ಎಲ್ಲ ನಾವೇನಾದ್ರು ಡೆಕೋರೇಟ್ ಮಾಡ್ಕೋಬೇಕು, ಸೆಟಪ್ ಮಾಡ್ಕೋಬೇಕು ಅಂದರೆ ಅದನ್ನೆಲ್ಲ ನಾವು ತೊಗೊಂಡೋಗಿ ಸೆಟಪ್ ಮಾಡಿಕೊಂಡ್ರೆ ಒಂದು ಬ್ಯೂಟಿಫುಲ್ ಬಾಲ್ಕನಿ ಅಥವಾ ನಮ್ಮ ಟೆರೆಸ್ಸು ರೆಡಿ ಆಗುತ್ತೆ. That's juice or water. ಫಸ್ಟ್ ಟೈಮ್ ಆಯ್ತು ಸಖತ್ತಾಗಿದೆ ಮಾತ್ರ. ಅಮ್ಮ ಡ್ರೀಮಲ್ಲಿ ಹೋದಂಗಿದೆ. ಬಟ್ ಅದು ತುಂಬ ಎಕ್ಸ್ಪೆನ್ಸಿವ್ ಇದೆ. ಬಟ್ ಒಂದು ಪ್ಲ್ಯಾನ್ ಬೇಕು ಮನೆ ಕಟ್ಟೋರಿಗೆ, ಹಾಗೆ ಹೀಗೆ ಅಂತಂದರೆ ಬರ್ಬೋದು. ಬಂದು ಒಂದು ಐಡಿಯಾ ಇಟ್ಕೊಂಡು ಮನೆ ಕಟ್ಕೊಂಡು ಬೇಕಾದ ವಸ್ತುಗಳನ್ನ ತಗೊಂಡು ಹಾಕ್ಕೊಂಡು ಚೆನ್ನಾಗಿ ಖುಷಿಯಾಗಿರ್ಬೋದು. Purchase any plants, live or artificial, and enjoy a flat 30% off on walls. Explore our wide range of styles and size to complete your home setup.
Visit our market hall to know more. Exclusive only for the IKEA family members. Hurry and register now. Terms and conditions apply. ಎಲ್ಲರಿಗಿಂತ ಮಾಡಿಬಿಟ್ರೆ Happy shopping. ಒಂದೇ ರೂಮಲ್ಲಿ ದೊಡ್ಡ ರೂಮ್ ಒಂದು ಮಾಡಿಬಿಡೋದು. ಮಾಡಿ ಹಿಂಗೆ ಮೇಲ್ ಮಾಡೋದು. ಹೆಂಗೆ ಮಾಡೋದು? ಬಟ್ ಸ್ಟಡಿ ಮಾಡೋಕ್ಕಾಗಲ್ಲ ಅಂತನಾ? ದೊಡ್ಡ ರೂಮಲ್ಲಿ ಬರುತ್ತೆ, ದೊಡ್ಡ ರೂಮಲ್ಲಿ ಬರುತ್ತೆ. ಚಿಕ್ಕ ಮಕ್ಕಳಿಗೆ ಅದು ರೂಮ್. ಕಿಡ್ಸ್ ರೂಮ್. ಒಂದು ಫೋಟೋ ಅಲ್ಲಿ ನೋಡಿ, ಇಲ್ಲಿ ನೋಡಿಗ ಶವರ್ ಪ್ಯಾನಲ್ ಮಕ್ಕಳಿಗೂ ಅದೇ ಮಿರರ್ ಇಷ್ಟ ಆಗ ನನಗೆ. ಇಷ್ಟ ಆಗ್ತದೆ ಇದೆಯಲ್ಲ. ಇದು ಬೆಡ್ರೂಮ್ ಸೆಟಪ್ ನೋಡಿ ಎಷ್ಟು ಚೆನ್ನಾಗಿ ಮೇಕ್ ಓವರ್ ಮಾಡಿದ್ದಾರೆ. ಒಂದು ಫೋಟೋ ಫ್ರೇಮ್ ಆಗಿರ್ಬೋದು, ಅಂದರೆ ಹಸ್ಬೆಂಡ್ ಆ್ಯಂಡ್ ವೈಫ್ಸ್ ಫೋಟೋ ಫ್ರೇಮ್ಸ್, ಒಂದು ಬೆಡ್ ಕಾಟ್, ಮುಂದ್ಗಡೆ ಇರುವಂಥ ಒಂದಿದು ಬೆಡ್ ಲ್ಯಾಂಪು, ಟೇಬಲ್, ಪ್ರತಿಯೊಂದೂ ಹೇಳಿ ಮಾಡಿಸಿರೋ ಹಾಗೆ ಆ ಥರ ಚೆನ್ನಾಗಿ ಸೆಟಪ್ ಇದೆ. ಇಲ್ಲಿ ವೆರೈಟಿ ಆಫ್ ಸೆಟಪ್ಸ್ ನೋಡ್ಬೋದು. ಬರೀ ಒಂದು ಸೆಟಪ್, ಎರಡು ಸೆಟಪ್ ಅಲ್ಲ, ವೆರೈಟಿ ಆಫ್ ಬೇರೆ ಬೇರೆ ಥರನಾದ ಸೆಟಪ್ಗಳಿದೆ. ಡೈನಿಂಗ್ ಏರಿಯಾ ಆಗಿರ್ಬೋದು, ಕಿಚನ್ ಏರಿಯಾ ಆಗಿರ್ಬೋದು, ಲಿವಿಂಗ್ ಏರಿಯಾ ಆಗಿರ್ಬೋದು, ಕಿಡ್ಸ್ ರೂಮ್ಗಳಾಗಿರ್ಬೋದು, ವಾಶ್ರೂಮ್ಸ್ ಆಗಿರ್ಬೋದು, ಸ್ಟೋರೇಜ್ ಏರಿಯಾಸ್ ಆಗಿರ್ಬೋದು. ಪ್ರತಿಯೊಂದು ಪ್ಲೇಸ್ನ ಹೇಗೆ ಯುಟಿಲೈಸ್ ಮಾಡ್ಕೋಬೇಕು, ವೇಸ್ಟ್ ಮಾಡದೆ ಹೇಗೆ ಅದನ್ನು ನಾವು ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ಕ್ಲೀನಾಗಿ ತೋರಿಸಿದ್ದಾರೆ. ವೆರೈಟಿ ಆಫ್ ಡಿಸೈನ್ಸಲ್ಲಿ ಬೇರೆ ಬೇರೆ ರೀತಿಯಾದ ಇದರಲ್ಲಿ ತೋರಿಸಿದ್ದಾರೆ. ಸೊ ನಾವು ಮನೆ ಕಟ್ಟೋರು ಒಳ್ಳೆ ಐಡಿಯಾಸ್ನ ತೊಗೋಬೋದು. ಫ್ಯೂಚರಲ್ಲಿ ನಮ್ಮದು ಪ್ಲ್ಯಾನ್ ಇದೆ ಇನ್ನು 1 year ಆದಮೇಲೆ. ಸೊ ಈಗ ನಾನು ಬಂದಿದ್ದಕ್ಕೆ ನಾನು ಏನೂ ಯಾವುದೇ ವಸ್ತುಗಳನ್ನ ಪರ್ಚೇಸ್ ಮಾಡಿಲ್ಲ, ಯಾಕೆಂದರೆ ಇವಾಗ ನಾನು ಇರೋದು 1 BHK ಮನೇಲಿ. ಸೊ ಯಾವುದು ಇಟ್ಕೊಳ್ಳೋಕ್ಕೆ ಪ್ಲೇಸ್ ಇಲ್ಲ, ನಾನೇನು ತೊಗೊಂಡು ಹೋಗಿಲ್ಲ. ತುಂಬ ಚಿಕ್ಕದಾಗಿ ನಮಗೆ ಮನೆ ಇವಾಗ ತುಂಬ ಇದಾಗಿಬಿಟ್ಟಿದೆ. ಪ್ರಮೋದರ ಸ್ಕೂಲ್ ಮುಗಿಲಿ ಅಂತ ನಾವು ವೇಟ್ ಮಾಡ್ತಾ ಇರೋದು. ಸೊ ನೆಕ್ಸ್ಟು ಮನೆ ನಾವು ಶಿಫ್ಟ್ ಆದರೆ ಅಲ್ಲಿ ನಾನು ಖಂಡಿತ ಇನ್ನೊಂದು ಸಾರಿ ಬಂದು ವಿಸಿಟ್ ಮಾಡಿ ಅವಾಗ ನನಗೆ ಏನು ಬೇಕೋ ಆವಾಗ ತೊಗೊಂಡು ಹೋಗ್ತೀನಿ ನಾನು. Did you know IKEA has a discount corner called Assets, where you can save up to 70% on selected items. The Assets is located before the billing counters on the left-hand side. So make sure you pass by today on your way out and grab yourself a discount. Thank you and hope you enjoy shopping at IKEA Nagasandra. ಮತ್ತು ನಾನು ಪ್ರತಿಯೊಂದು ವಸ್ತು ಆಗಿರಲಿ ಮತ್ತು ಪ್ರತಿಯೊಂದು ಏರಿಯಾ ಆಗಲಿ ಐಕಿಯಾದಲ್ಲಿ ತುಂಬ ಡಿಟೇಲಾಗಿ ತೋರಿಸಿದ್ದೀನಿ. ಯಾಕೆಂದರೆ ನೀವೇ ಬಂದು ಅಲ್ಲಿ ಫೀಲ್ ಮಾಡಿರೋ ಥರ ಇರಬೇಕು ಆ ಪ್ಲೇಸು, ಆ ಒಂದು ಉದ್ದೇಶಕ್ಕೆ. ಮತ್ತು ವಿಡಿಯೋ ತುಂಬ ಲೆಂದಿ ಆಯಿತು ಅಂತ ಅಂದ್ಕೊಳ್ಬೇಡಿ. ನಿಮಗೆ ಗೊತ್ತಾಗಲಿ ಅಂತ ಡಿಟೇಲಾಗಿ ತೋರಿಸಿದ್ರೆ ನಿಮ್ಗೆ ಅರ್ಥ ಗೊತ್ತಾಗುತ್ತೆ, ನೀವು ಅಲ್ಲಿ ಫೀಲ್ ಮಾಡ್ತೀರಾ ಅಂತ ಹೇಳಿಬಿಟ್ಟು ನಾನು ಕ್ಲೀನಾಗಿ ತುಂಬ ಡಿಟೇಲಾಗಿ ನಿಧಾನಕ್ಕೆ ನಾನು ವಿಡಿಯೋ ಮಾಡಿರೋದು. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ವಿಡಿಯೋ ಬಂದಿದೆ ಅಂದರೆ, ನಾವೇ ಅಲ್ಲಿದ್ದೀವೇನೋ, ಅಲ್ಲಿ ಹೋಗಿದ್ದೀವೇನೋ, ಎಲ್ಲರೂ ನೋಡ್ತಾ ಇದ್ದೀವೇನೋ ಅನ್ನೋ ಥರನೇ ಫೀಲ್ ಆಗುತ್ತೆ. ಅಷ್ಟು ಚೆನ್ನಾಗಿದೆ ನೋಡಿ. ಕಿಡ್ಸ್ ರೂಮ್ ಇದು ಎಷ್ಟು ಚೆನ್ನಾಗಿ ಸೆಟಪ್ ಮಾಡಿದ್ದಾರೆ ಅಂತ. ಸೊ ನಾನು ನಿಧಾನಕ್ಕೆ ಕ್ಲೀನಾಗಿ ಎಷ್ಟು ಚೆನ್ನಾಗಿ ನಾನು ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕೆಂದರೆ ಗೊತ್ತಾಗಲಿ ಅಂತ. ಸುಮ್ಮನೆ ಹರಿಬರಿಯಾಗಿ ಅಲ್ಲೊಂದು ಸ್ವಲ್ಪ ತೋರಿಸು, ಇಲ್ಲೊಂದು ಸ್ವಲ್ಪ ತೋರಿಸು ಅಂತ ಹೇಳಿದರೆ ಅದು ಅಷ್ಟು ಕ್ಲೀನಾಗಿ ಐಡಿಯಾ ನಮಗೆ ಗೊತ್ತಾಗೋದಿಲ್ಲ, ಇಂಟ್ರೆಸ್ಟು ಬರೋದಿಲ್ಲ. ಹಾಗಾಗಿ ಈ ವಿಡಿಯೋ ಸ್ವಲ್ಪ ಲೆಂದಿ ಆಗಿದೆ, ಬಟ್ ನಿಮಗೆಲ್ಲರಿಗೂ ಯೂಸ್ಫುಲ್ ಆಗಲಿ ಅಂತ ನಾನು ತುಂಬ ಡಿಟೇಲಾಗಿ ಮಾಡ್ತಾಯಿದ್ದೀನಿ. ದಯವಿಟ್ಟು ಫುಲ್ಲು ವಿಡಿಯೋನ ವಾಚ್ ಮಾಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ.
ಇದು ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿರುವಂಥ ಮಾರ್ಕೆಟ್ ಹಾಲು. ಮೇಲ್ಗಡೆ ರೂಮ್ಗಳಲ್ಲಿ ಏನು ಸೆಟಪ್ ಮಾಡಿರ್ತಾರೆ, ಬೆಡ್ರೂಮ್ಗಳಲ್ಲಾಗಲಿ ಕಿಚನ್ಗಳಲ್ಲಾಗಲಿ ಐಟಮ್ಸ್ಗಳೆಲ್ಲ ಸೆಟಪ್ ಮಾಡಿದ್ರಲ್ಲ ಅಂಥ ಯಾರು ಪರ್ಟಿಕ್ಯುಲರ್ ಐಟಮ್ಸ್ಗಳೆಲ್ಲ ನಮಗೆ ಬೇಕಿದ್ದರೆ ಅದೆಲ್ಲ ಇಲ್ಲಿ ಸೆಕ್ಷನ್ಸ್ ಇರುತ್ತೆ. ಆ ಸೆಕ್ಷನ್ಗಳಲ್ಲಿ ಹೋಗಿ ನಾವು ಅವುಗಳನ್ನ ತೊಗೊಂಡು ಬಿಲ್ ಮಾಡಿಕೊಂಡು ನಾವು ಶಾಪ್ ಮಾಡ್ಬೋದು. ಹಾಂ IKEA shoppers, we are excited to introduce our new beginning offer. Enjoy 50% discount on kitchen purchase of ₹2,50,000 and above. Exclusive only for the IKEA family members. Hurry, register now. Terms and conditions apply. For further information, they have the black color. ₹800 ಮಾಡಲ್ಲ ಸ್ವಂತ ಮನೆಗಾದರೆ ಇದು 5,000 ನೋಡ್ಕೊಂಡ್ಬಿಡೋದು. ಜಾಗ ಇಲ್ಲ ಅದಕ್ಕೆ ಎರಡು ಆಸೆಪಟ್ಟರೆ ಅಲ್ಲ ಅದನ್ನು ಮೇಂಟೈನ್ ಮಾಡೋದು ಭಾಳ ಕಷ್ಟ ಆಗಿದೆ.
ಸೊ ಇದಕ್ಕೆ ವಿಸಿಟ್ ಆಯಿತು ನಮ್ಮದು. ನಾನು ಯಾವುದೇ ವಸ್ತುಗಳನ್ನ ತೊಗೊಳ್ಳಿಲ್ಲ, ಬಟ್ ಇವಾಗ ನನಗೆ ಬೇಡ ಅದು, ಯಾಕೆಂದರೆ ನನಗೆ ಜಾಗ ಎಲ್ಲ ಇಟ್ಕೊಳ್ಳೋಕ್ಕೆ. ಸೊ ಇನ್ನು 1 ಇಯರ್ ಪ್ಲ್ಯಾನ್ ನಮ್ಮದು. ಅದಾದಮೇಲೆ ನೆಕ್ಸ್ಟು ನಾವು ಶಿಫ್ಟ್ ಆಗಿಬಿಟ್ರೆ ನಾವು ಮನೆ ಕಟ್ಟಿದ ಮೇಲೆ ಬೇಕಾದ ವಸ್ತುಗಳನ್ನ ತೊಗೊಂಡೋಗಿ ನಾವು ಮನೆಯನ್ನು ಡೆಕೋರೇಟ್ ಮಾಡ್ಕೋಬೋದು ಅಂತ ನಾನು ಇನ್ನೂ ತೊಗೊಳ್ಳಿಲ್ಲ. ಸೊ ಅಲ್ಲಿಂದ ನಾವು ಮನೆಗೆ ಹೊರಟ್ವಿ. ಮನೆಗೆ ಹೊರಟೋ ಮಧ್ಯದಲ್ಲಿ ಸೊ ಒಂದು ಎಲೆಕ್ಟ್ರಿಕ್ ಬೈಕಿಗೆ ಬೆಂಕಿ ಹತ್ಕೊಂಡ್ಬಿಟ್ಟಿದೆ ಅಂತೆ. ಸೊ ಅಲ್ಲಿ ಫ್ಲೈಓವರ್ ಫುಲ್ಲು ಬ್ಲಾಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅಲ್ಲಿ ಹೋಗೋಕ್ಕೆ ಬಿಡಲಿಲ್ಲ ನಮಗೆ. ಮತ್ತು ನಾವು ಕೆಳಗಡೆಯಿಂದ ಹೋದ್ವಿ. ಸೊ ತುಂಬ ಹುಷಾರಾಗಿರಬೇಕು. ನೋಡಿ, ಎಲೆಕ್ಟ್ರಿಕ್ ಬೈಕ್ ಅಂತೆ ಫುಲ್ಲು ಬೆಂಕಿ ಹತ್ಕೊಂಡ್ಬಿಟ್ಟಿದೆ. ಗೊತ್ತಿಲ್ಲ ಏನು ಪ್ರಾಬ್ಲಮ್ ಆಗಿದೆ ಅಂತ, ನಮಗಲ್ಲಿ ಬಿಡಲೇ ಇಲ್ಲ. ಸೊ ನಾವು ಮನೆ ಕಡೆ ಹೊರಟಿದ್ದೀವಿ. ಐಕಿಯಾ ವಿಸಿಟ್ ನಿಮಗೆಲ್ರಿಗೂ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಿಮಗೊಂದು ಒಳ್ಳೆ ಐಡಿಯಾ ಸಿಕ್ಕಿರುತ್ತೆ. ನೀವು ಬಂದು ಒಂದು ಸಾರಿ ವಿಸಿಟ್ ಮಾಡಿ, ನಿಮಗೂ ಐಡಿಯಾಗಳು ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ ಒಂದು ಒಳ್ಳೆ ಬ್ಯೂಟಿಫುಲ್ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಎಲ್ರಿಗೂ ಬಾಯ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಎಲ್ರಿಗೂ ಶೇರ್ ಮಾಡಿ ಅಂತ ಕೇಳ್ತಾ ಎಲ್ರಿಗೂ ಬಾಯ್ ಹೇಳ್ತಾ ಇದ್ದೀನಿ. 2 ವೀಲರ್